ಇದು ಮಹಾಶಿವರಾತ್ರಿಯ ಆಚರಣೆಗೆ ಇರುವ ಅತ್ಯಂತ ಪ್ರಬಲವಾದ ಕಾರಣಗಳಲ್ಲಿ ಒಂದಾಗಿದೆ. ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡುತ್ತಿದ್ದಾಗ ಅಮೃತಕ್ಕಿಂತ ಮೊದಲೇ ಜಗತ್ತನ್ನೇ ನಾಶ ಮಾಡಬಲ್ಲ ಭಯಂಕರವಾದ ಹಾಲಾಹಲ ವಿಷ ಹೊರಬಂತು. ಈ ವಿಷದ ಉರಿ ಮತ್ತು ಕಾವು ಇಡೀ ಬ್ರಹ್ಮಾಂಡವನ್ನೇ ಸುಡಲು ಪ್ರಾರಂಭಿಸಿತು. ಆಗ ಎಲ್ಲರೂ ಶಿವನ ಮೊರೆ ಹೋದರು. ಲೋಕದ ರಕ್ಷಣೆಗಾಗಿ ಶಿವನು ಆ ವಿಷವನ್ನು ಕುಡಿದನು. ವಿಷವು ಶಿವನ ಹೊಟ್ಟೆಯನ್ನು ಸೇರಬಾರದೆಂದು ಪಾರ್ವತೀ ದೇವಿಯು ಶಿವನ ಕುತ್ತಿಗೆಯನ್ನು ಹಿಡಿದಳು ಮತ್ತು ಬಾಯಿಯಿಂದ ಹೊರಗೆ ಬರದಂತೆ ವಿಷ್ಣು ಬಾಯಿಯನ್ನು ಮುಚ್ಚಿದನು ಎಂದು ಹೇಳಲಾಗುತ್ತದೆ. ಇದರಿಂದ ವಿಷವು ಶಿವನ ಕಂಠದಲ್ಲೇ ಉಳಿದು ಅವನ ಕಂಠವು ನೀಲಿ ಬಣ್ಣಕ್ಕೆ ತಿರುಗಿತು. ಅಂದಿನಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂತು. ವಿಷದ ಪ್ರಭಾವದಿಂದ ಶಿವನಿಗೆ ಉಂಟಾದ ಉರಿಯನ್ನು ತಣಿಸಲು ದೇವತೆಗಳೆಲ್ಲರೂ ಇಡೀ ರಾತ್ರಿ ಎಚ್ಚರವಿದ್ದು ಶಿವನಾಮ ಸ್ಮರಣೆ ಮತ್ತು ಭಜನೆ ಮಾಡಿದರು. ಶಿವನು ಅಪಾಯದಿಂದ ಪಾರಾದ ಈ ರಾತ್ರಿಯನ್ನೇ ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತದೆ. ಇದೇ ಕಾರಣಕ್ಕೆ ಭಕ್ತರು ಅಂದು ಇಡೀ ರಾತ್ರಿ ಜಾಗರಣೆ ಮಾಡುತ್ತಾರೆ. ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಮತ್ತು ಕೆಲವು ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯು ಶಿವ ಮತ್ತು ಶಕ್ತಿಯ ಅಂದರೆ ಪಾರ್ವತಿಯ ವಿವಾಹ ನಡೆದ ದಿನವಾಗಿದೆ. ಸತೀದೇವಿಯ ಮರಣದ ನಂತರ ವೈರಾಗಿಯಾಗಿದ್ದ ಶಿವನು ಪಾರ್ವತಿಯ ಕಠಿಣ ತಪಸ್ಸಿಗೆ ಮೆಚ್ಚಿ ಇದೇ ದಿನದಂದು ಆಕೆಯನ್ನು ವಿವಾಹವಾದನು ಎಂದು ನಂಬಲಾಗುತ್ತದೆ. ಇದು ಪುರುಷ ಅಂದರೆ ಶಿವ ಮತ್ತು ಪ್ರಕೃತಿ ಅಂದರೆ ಪಾರ್ವತಿಯ ಸಂಗಮದ ಸಂಕೇತವಾಗಿದೆ. ಶಿವ ಪುರಾಣದ ಪ್ರಕಾರ ಮಹಾಶಿವರಾತ್ರಿ ಎಂದು ಶಿವನು ಮೊದಲ ಬಾರಿಗೆ ಲಿಂಗ ರೂಪದಲ್ಲಿ ಪ್ರಕಟನಾದನು. ಒಮ್ಮೆ ಸೃಷ್ಟಿಕರ್ತನಾದ ಬ್ರಹ್ಮ ಮತ್ತು ರಕ್ಷಕ ವಿಷ್ಣುವಿನ ನಡುವೆ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎಂಬ ಅಹಂಕಾರದ ಯುದ್ಧ ನಡೆಯಿತು. ಅವರ ಜಗಳವನ್ನು ನಿಲ್ಲಿಸಲು ಶಿವನು ಅವರ ನಡುವೆ ಆದಿ ಮತ್ತು ಅಂತ್ಯವಿಲ್ಲದ ಬೃಹತ್ ಅಗ್ನಿಕಂಬ ಅಂದರೆ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದನು. ಇದರ ಮೂಲವನ್ನು ಹುಡುಕಲು ವಿಷ್ಣು ವರಾಹ ರೂಪದಲ್ಲಿ ಕೆಳಗೆ ಹೋದರೆ ಬ್ರಹ್ಮ ಹಂಸ ರೂಪದಲ್ಲಿ ಮೇಲೆ ಹೋದನು. ಇಬ್ಬರಿಗೂ ಅದರ ತುದಿ ಸಿಗಲಿಲ್ಲ. ಆಗ ಶಿವನು ತನ್ನ ಸ್ವರೂಪವನ್ನು ತೋರಿಸಿ ತಾನೇ ಪರಬ್ರಹ್ಮ ಎಂದು ಸಾಬೀತುಪಡಿಸಿದನು. ಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರಕಟವಾದ ಈ ರಾತ್ರಿಯನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಭಕ್ತಿ ಮತ್ತು ಉಪವಾಸದ ಮಹತ್ವವನ್ನು ಸಾರುವ ಇನ್ನೊಂದು ಘಟನೆಯನ್ನು ಹೇಳಬೇಕೆಂದರೆ, ಒಬ್ಬ ಬೇಡನು ರಾತ್ರಿ ಕಾಡಿನಲ್ಲಿ ದಾರಿ ತಪ್ಪಿ ಹುಲಿಯ ಭಯದಿಂದ ಒಂದು ಮರವನ್ನು ಏರುತ್ತಾನೆ. ನಿದ್ದೆ ಬಂದು ಕೆಳಗೆ ಬೀಳಬಾರದೆಂದು ಮರದ ಎಲೆಗಳನ್ನು ಕಿತ್ತು ಕೆಳಗೆ ಹಾಕುತ್ತಾ ಇರುತ್ತಾನೆ. ಅದೃಷ್ಟವಶಾತ್ ಆ ಮರವು ಬಿಲ್ವಪತ್ರೆ ಮರವಾಗಿರುತ್ತದೆ ಮತ್ತು ಅದರ ಬುಡದಲ್ಲಿ ಒಂದು ಶಿವಲಿಂಗವಿರುತ್ತದೆ. ಅವನು ಅರಿವಿಲ್ಲದೆಯೇ ಇಡೀ ರಾತ್ರಿ ಉಪವಾಸವಿದ್ದು ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾ ಜಾಗರಣೆ ಮಾಡುತ್ತಿರುತ್ತಾನೆ. ಅವನ ಈ ಅರಿಯದ ಭಕ್ತಿಗೆ ಮೆಚ್ಚಿ ಶಿವನು ಅವನಿಗೆ ಮೋಕ್ಷವನ್ನು ನೀಡುತ್ತಾನೆ. ಮಹಾಶಿವರಾತ್ರಿಯ ಆಚರಣೆಯ ಪ್ರಮುಖ ಅಂಶಗಳು: ಉಪವಾಸ, ಇಂದ್ರಿಯಗಳನ್ನು ಹತೋಟಿಯಲ್ಲಿಡಲು ಮತ್ತು ದೇಹ ಶುದ್ಧಿಗಾಗಿ; ಜಾಗರಣೆ, ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕಿನೆಡೆಗೆ ಸಾಗಲು ಇಡೀ ರಾತ್ರಿ ಎಚ್ಚರವಿರುವುದು; ಅಭಿಷೇಕ, ಶಿವನಿಗೆ ರುದ್ರಾಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ; ಬಿಲ್ವಪತ್ರೆ ಪೂಜೆ, 3 ಎಲೆಗಳ ಬಿಲ್ವಪತ್ರೆಯು ತ್ರಿಗುಣಗಳನ್ನು ಅಂದರೆ ಸತ್ವ, ರಜ, ತಮ ಮೀರುವ ಸಂಕೇತವಾಗಿದೆ. ಮಹಾಶಿವರಾತ್ರಿ ಕೇವಲ ಪೂಜೆಯ ದಿನವಲ್ಲ, ಅದು ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಮತ್ತು ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಕರೆದೊಯ್ಯುವ ರಾತ್ರಿಯಾಗಿದೆ. ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.